Hello, namaste to everyone. Let's solve the activities of EVS second standard EVS first chapter, that is My Happy Family. In first activity, in previous video I have discussed about all these pictures, and now we are going to solve the activities. Here questions are regarding this picture. It is regarding this picture. Some questions are given here. What are Radha's parents doing? Radha's parents are working in the field. Means ರಾಧಾಳ ತಂದೆ ತಾಯಿಗಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಾಟ್ ಆರ್ ರಾಧಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂಯಿಂಗ್? ರಾಧಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಹೌಸ್ ಹೋಲ್ಡ್ ವರ್ಕ್ಸ್. ರಾಧಾಳ ಅಜ್ಜ ಅಜ್ಜಿ ಮನೆಗೆಲಸದಲ್ಲಿ ತೊಡಗಿದ್ದಾರೆ. ಶೇರ್ ಎನಿ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ಪಿಕ್ಚರ್. ಈ ಚಿತ್ರದ ಬಗ್ಗೆ ಯಾವುದಾದ್ರೂ ಒಂದು ವಾಕ್ಯ ಹೇಳಬೇಕು. ಐ ಹ್ಯಾವ್ ಎ ಹ್ಯಾಪಿ ಫ್ಯಾಮಿಲಿ. ವಿ ಹೆಲ್ಪ್ ಈಚ್ ಅದರ್. ಓಕೆ. ಹೂ ಆಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ಇನ್ ಮೈ ಫ್ಯಾಮಿಲಿ ಮೈ ಫಾದರ್, ಮದರ್, ಗ್ರ್ಯಾಂಡ್ ಮದರ್, ಮೈ ಬ್ರದರ್ ಆ್ಯಂಡ್ ಮೀ ಲಿವ್ ಟುಗೆದರ್. ನಮ್ಮ ಮನೇಲಿ ನಾನು, ನನ್ನ ತಂದೆ, ನನ್ನ ತಾಯಿ, ನೀವು ಎಲ್ಲ ಮಕ್ಕಳು ನಿಮ್ಮ ಫ್ಯಾಮ್ಲಿಲಿ ಯಾರ್ಯಾರು ಇರ್ತಾರೆ ಅದನ್ನು ಬರೀಬೇಕಾಗುತ್ತೆ ಇಲ್ಲಿ. ಓಕೆ. ಹೌ ಡೂ ಯು ಹೆಲ್ಪ್ ದೆಮ್? ನಿಮ್ಮ ಮನೆಯಲ್ಲಿ ಎಲ್ಲರಿಗೆ ಯಾವ್ಯಾವ ರೀತಿ ಹೆಲ್ಪ್ ಮಾಡ್ತೀರಾ? ಐ ಹೆಲ್ಪ್ ಮೈ ಮದರ್ ಇನ್ ಕಟ್ಟಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಐ ವಾಶ್ ಮೈ ಫಾದರ್ಸ್ ಕ್ಲೋತ್ಸ್. ನಾನು ನನ್ನ ತಾಯಿಗೆ ತರಕಾರಿಗಳನ್ನು ಕಟ್ ಮಾಡಲು ಸಹಾಯ ಮಾಡ್ತೇನೆ. ನನ್ನ ತಂದೆಗೆ ನಾನು ಬಟ್ಟೆಗಳನ್ನು ತೊಳಿಲಿಕ್ಕೆ ಸಹಾಯ ಮಾಡ್ತೀನಿ. ಈ ರೀತಿ ಸಾಕಷ್ಟು ನೀವು ಯಾರ್ಯಾರಿಗೆ ಏನೇನು ಸಹಾಯ ಮಾಡ್ತೀರಿ ಎಲ್ಲವನ್ನು ನೀವು ಇಲ್ಲಿ ಬರೀಬಹುದು. ನೆಕ್ಸ್ಟ್, ಶೇರ್ ಸಮ್ ಮೋರ್ ಥಿಂಗ್ಸ್ ಅಬೌಟ್ ಯುವರ್ ಫ್ಯಾಮ್ಲಿ. ನಿಮ್ಮ ಫ್ಯಾಮ್ಲಿ ಬಗ್ಗೆ ಮಕ್ಕಳು ಏನು ಬೇಕಾದನ್ನು ಶೇರ್ ಮಾಡ್ಬೋದು. ಜಸ್ಟ್ ಐ ಹ್ಯಾವ್ ರಿಟರ್ನ್ ಫ್ಯೂ ಫ್ಯಾಮ್ಲೀಸ್ ಅಬೌಟ್ ದಿಸ್ ರಾಧಾಸ್ ಫ್ಯಾಮ್ಲಿ. ಐ ಹ್ಯಾವ್ ಎ ಹ್ಯಾಪಿ ಫ್ಯಾಮ್ಲಿ ಆ್ಯಂಡ್ ದೇರ್ ಆರ್ 5 members in it. We help each other in our household works. We celebrate festivals together. We spend lots of time in holidays. ಇನ್ನು ಏನು ಬೇಕಾದನ್ನು ನಿಮ್ಮ ಫ್ಯಾಮ್ಲಿಯಲ್ಲಿ ನಡೀತಕ್ಕಂತಹ ಚಟುವಟಿಕೆಗಳನ್ನು ಅಥವಾ ಒಬ್ರಿಗೊಬ್ರು ನೀವು ಯಾವ ರೀತಿ ಸಹಾಯ ಮಾಡ್ತೀರಿ, ಯಾವ ರೀತಿ ಹೊಂದಾಣಿಕೆಯಿಂದ ಇರ್ತೀರಿ ಎಲ್ಲವನ್ನು ನೀವು ಇಲ್ಲಿ ಬರೀಬಹುದು. ನೆಕ್ಸ್ಟ್, ದಿಸ್ ಈಸ್ ರಿಗಾರ್ಡಿಂಗ್ ದ ಫಸ್ಟ್ ಆ್ಯಕ್ಟಿವಿಟೀಸ್. Next, activity second. What is happening in this picture? Try answering like on grandfather is packing the school bags. ಲೈಕ್ ಇಲ್ಲಿ ಚಿತ್ರದಲ್ಲಿ ಯಾರ್ಯಾರು ಏನೇನು ಮಾಡಲಿಕ್ಕೆ ಯಾವ್ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಸಹಾಯ ಮಾಡ್ಲಿಕ್ಕತ್ತಾರ ಅನ್ನೋದನ್ನು ಬರೀಬೇಕಾಗುತ್ತೆ. ನೀವು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಅವ್ರು ಕೊಟ್ಟಾರ. ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್. ಗ್ರ್ಯಾಂಡ್ ಫಾದರ್ ಏನು ಮಾಡ್ಲಿಕ್ಕತ್ತಾರ? ಸ್ಕೂಲ್ ಬ್ಯಾಗಿನ ಪ್ಯಾಕ್ ಮಾಡ್ಲಿಕ್ಕತ್ತಾರ. ನೆಕ್ಸ್ಟ್, ಗ್ರ್ಯಾಂಡ್ ಮದರ್ ಈಸ್ ಏನು ಮಾಡ್ಲಿಕ್ಕತ್ತಾರ? ಇಲ್ಲಿ ಡ್ರೆಸ್ ಹಾಕೊಳ್ಳಿಕ್ಕೆ ಸಹಾಯ ಮಾಡ್ಲಿಕ್ಕತ್ತಾರ. ಸೊ ಗ್ರ್ಯಾಂಡ್ ಮದರ್ ಈಸ್ ಹೆಲ್ಪಿಂಗ್ ಮೀ ಟು ಡ್ರೆಸ್ ಅಪ್. ನೆಕ್ಸ್ಟ್, ಮದರ್ ಏನು ಮಾಡ್ಲಿಕ್ಕತ್ತಾರ? ಮದರ್ ತಲೆ ಬಾಚ್ಲಿಕ್ಕತ್ತಾರ. ಮೀನ್ಸ್ ಮದರ್ ಈಸ್ ಹೆಲ್ಪಿಂಗ್ ಮೀ ಟು ಕೋಮ್ ಮೈ ಹೇರ್ಸ್. ತಾಯಿ ನನ್ನ ಕೂದಲುಗಳನ್ನು ಬಾಚ್ಕೊಳ್ಳಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಓಕೆ. ಫಾದರ್ ಏನು ಮಾಡ್ಲಿಕ್ಕತ್ತಾರ? ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕತ್ತಾರ. ಸೊ ಫಾದರ್ ಈಸ್ helping to take bath or helping to take bath. Okay. Next, this is regarding the first question. Next, move to the second one. Who helps you in doing these activities at your home? See here in this picture, this is regarding the Radha's family. So Radha is telling about who help her to dress up or who help her to comb, like that. So in your family, who will help to you? You have to write that is who will help to do all these things in your family. ನಿಮ್ಮ ಮನೆಯಲ್ಲಿ ನಿಮಗೆ ಡ್ರೆಸ್ ಹಾಕೊಳ್ಳಿಕ್ಕೆ ತಾಯಿ ಹೆಲ್ಪ್ ಮಾಡ್ಬೋದು. ಸ್ನಾನ ಮಾಡಲಿಕ್ಕೆ ಅಜ್ಜಿ ಹೆಲ್ಪ್ ಮಾಡ್ಬೋದು. ತಲೆ ಬಾಚ್ಕೊಳ್ಳಿಕ್ಕೆ ಅಜ್ಜ ಹೆಲ್ಪ್ ಮಾಡ್ಬೋದು. ಬ್ಯಾಗ್ ಪ್ಯಾಕಿಂಗ್ ಮಾಡ್ಲಿಕ್ಕೆ ತಂದೆ ಹೆಲ್ಪ್ ಮಾಡ್ಬೋದು. ಹೀಗೆ ಮಾಡ್ತಕ್ಕಂಥ ಕೆಲಸಗಳು ಒಂದೇ ಇರ್ತವೆ ಎಲ್ಲರ ಮನೇಲೂ ಜಾಸ್ತಿ. ಬಟ್ ಅವುಗಳನ್ನು ಯಾವ ಕೆಲಸ ಮಾಡಲಿಕ್ಕೆ ಯಾರು ಸಹಾಯ ಮಾಡ್ತಾರೆ ಅನ್ನೋದು ಸ್ವಲ್ಪ ಚೇಂಜಸ್ ಇರ್ತದೆ. ಸೊ ಚಿಲ್ಡ್ರನ್ಸ್, ಯು ಹ್ಯಾವ್ ಟು ರೈಟ್ ಇಟ್ ಅಕಾರ್ಡಿಂಗ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ठीक है. ओके. नेक्स्ट,
Do you think each family member is important? Why do you think? Yes, every family member is important for family as they help and care for each other. ನೋಡ್ರಿ ಫ್ಯಾಮಿಲಿ ಒಳಗಿರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರು ಫ್ಯಾಮಿಲಿಗೆ ಇಂಪಾರ್ಟೆಂಟೇ. ಯಾಕಂತಂದ್ರೆ ಈಗ ಅಜ್ಜ ಅಜ್ಜಿ ವಯಸ್ಸಾಗಿದೆ, ಅವ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನು ಜೋಪಾನ ಮಾಡ್ತಾರೆ. ಸೊ ಲೈಕ್ ಪ್ರತಿಯೊಬ್ಬರೂ ಫ್ಯಾಮಿಲಿ ಮೆಂಬರ್ದು ಒಂದಿಲ್ಲ ಒಂದು ರೋಲ್ ಇದ್ದೇ ಇರ್ತದೆ ಫ್ಯಾಮ್ಲೀಲಿ. ಸೊ ಅದಕ್ಕೋಸ್ಕರ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಆರ್ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಆ್ಯಕ್ಟಿವಿಟಿ. Look at the activity 3. Look at these pictures and try to tell a story. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ನೀವು ಒಂದು ಸ್ಟೋರಿ ಹೇಳಬೇಕು. ಸೊ ಒಂದನೇ ಚಿತ್ರದಲ್ಲಿ ಏನು ಮಾಡ್ಲಿಕ್ಕತ್ತಾನ, ಒಬ್ಬ ಹುಡುಗ ಅಜ್ಜಿಗೆ ಆಕೆಗೆ ಆರಾಮಿಲ್ಲ, ಹುಷಾರಿಲ್ಲಂದನ್ನು ನೋಡ್ಲಿಕ್ಕತ್ತಾನ, ಕೇಳಿಕತ್ತಾನ. ನೆಕ್ಸ್ಟ್ ಪಿಕ್ಚರ್ನಲ್ಲಿ ತಂದೆಗೆ ಹೋಗಿ ಹೇಳಿಕತ್ತಾನ. ಆಮೇಲೆ ಥರ್ಡ್ ಪಿಕ್ಚರ್ನಲ್ಲಿ ತಂದೆ ವೈದ್ಯರನ್ನು ಅಜ್ಜಿಗೆ ಉಪಚರಿಸೋದಕ್ಕೋಸ್ಕರ ಕರೆದುಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಫೋರ್ತ್ ಪಿಕ್ಚರ್ನಲ್ಲಿ ಎಲ್ಲರೂ ಸೇರಿ ಏನು ಮಾಡ್ಲಿಕ್ಕತ್ತಾರ, ಅಜ್ಜಿಗೆ ಸಹಾಯ ಮಾಡ್ಲಿಕ್ಕತ್ತಾರ, ಆಕೆಗೆ ಜಲ್ದಿ ಬೇಗ ಆರಾಮಾಗಲಿ ಅಂಥೇಳಿ. ಸೊ ಇದನ್ನೇ ನಾವು ಒಂದು ಸ್ಟೋರಿ ಥರ ಇಲ್ಲಿ ಬರ್ದೀನಿ. ಜಸ್ಟ್ ಸಿ ಹಿಯರ್. Raju's grandmother is sick and Raju comes to know this first. Next, Raju went to his father and told about grandmother's health condition. Next picture, Raju's father bought the doctor to treat grandmother. All the family members take care of grandmother and grandmother recovered very soon. Okay, this is regarding this picture. Just we created a small story. Okay, next question. Why is grandmother sleeping? Grandmother is sleeping because she is sick. ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅವರು ಮಲಗಿದ್ದಾರೆ. ವಾಟ್ ಡಿಡ್ ರಾಜು ಡೂ ಟು ಹೆಲ್ಪ್ ಹಿಸ್ ಗ್ರ್ಯಾಂಡ್ ಮದರ್? ರಾಜು ಟೋಲ್ಡ್ ಟು ಹಿಸ್ ಫಾದರ್ ಅಬೌಟ್ ದ ಗ್ರ್ಯಾಂಡ್ ಮದರ್ಸ್ ಕಂಡೀಷನ್. ರಾಜು ಅಜ್ಜಿಗೆ ಹೆಂಗೆ ಹೆಲ್ಪ್ ಮಾಡ್ತಾನೆ, ಹೋಗಿ ತನ್ನ ತಂದೆಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್, ಹೌ ಡು ಯು ಹೆಲ್ಪ್ ಯುವರ್ ಫ್ಯಾಮಿಲಿ ಮೆಂಬರ್ಸ್? ನೀನು ನಿನ್ನ ಫ್ಯಾಮಿಲಿ ಒಳಗಿನ ಎಲ್ಲ ಮೆಂಬರ್ಸ್ಗಳಿಗೆ ಯಾವ ರೀತಿ ಹೆಲ್ಪ್ ಮಾಡ್ತೀಯಾ? ಕೆಲವೊಂದಿಷ್ಟು ನೀವು ಎಲ್ಲನೂ ಹೇಳಬೇಕಂದ್ರೆ ಕೆಲವೊಂದಿಷ್ಟನ್ನು ನಾನು ಇಲ್ಲಿ ಎಲ್ಲನೂ ಇಲ್ಲೇ ಮೆನ್ಷನ್ ಮಾಡೋಕ್ಕಾಗಿಲ್ಲ, ಸ್ವಲ್ಪನ ಮಾಡಿದ್ದೀನಿ. ಐ ಹೆಲ್ಪ್ ಮೈ ಮದರ್ ಇನ್ ಕುಕಿಂಗ್. ಅಡುಗೆ ಮಾಡಲಿಕ್ಕೆ ನಾನು ನನ್ನ ತಾಯಿಗೆ ಸಹಾಯ ಮಾಡ್ತೀನಿ. ಐ ಐರನ್ ಮೈ ಫಾದರ್ಸ್ ಕ್ಲಾತ್ಸ್. ನಾನು ನನ್ನ ತಂದೆಯ ಬಟ್ಟೆಗಳನ್ನು ಇಸ್ತ್ರಿ ಮಾಡ್ತೀನಿ. ಐ ಗಿವ್ ಮೆಡಿಸಿನ್ಸ್ ಟು ಮೈ ಗ್ರ್ಯಾಂಡ್ ಫಾದರ್. ನನ್ನ ಅಜ್ಜನಿಗೆ ನಾನು ಸರಿಯಾದ ಸಮಯಕ್ಕೆ ಔಷಧಿ ಮಾತ್ರೆಗಳನ್ನು ಕೊಡ್ತೇನೆ. ಐ ಹೆಲ್ಪ್ ಮೈ ಬ್ರದರ್ ಇನ್ ಡೂಯಿಂಗ್ ಹಿಸ್ ಹೋಮ್ವರ್ಕ್. ನನ್ನ ತಮ್ಮನಿಗೆ ನಾನು ಹೋಮ್ವರ್ಕ್ ಮಾಡಲು ಸಹಾಯ ಮಾಡಿಕೊಡ್ತೇನೆ. ದಿಸ್ ಈಸ್ ರಿಗಾರ್ಡಿಂಗ್ ದ ಥರ್ಡ್ ಆ್ಯಕ್ಟಿವಿಟಿ. ಆ್ಯಂಡ್ ನೆಕ್ಸ್ಟ್ ಮೂವ್ ಟು ದ ಫೋರ್ತ್ ಒನ್. Look at these pictures below. See here, there are 4 pictures and what will you do in such situations? ಈ ಎಲ್ಲ ಸಿಚುವೇಶನ್ಗಳಲ್ಲಿ ನೀನು ಏನು ಮಾಡ್ತೀಯ ಅನ್ನೋದನ್ನು ಬರಿಬೇಕಿಲ್ಲಿ. ಫಸ್ಟ್ ಪಿಕ್ಚರ್ನಲ್ಲಿ ಗ್ರ್ಯಾಂಡ್ ಮದರ್ ಏನು ಮಾಡ್ಲಿಕ್ಕತ್ತಾಳ, ಐ ಆಮ್ ಫೀಲಿಂಗ್ ಥರ್ಸ್ಟಿ ಅಂದರೆ ಅಜ್ಜಿಗೆ ನೀರು ಅಡಿಕೆ ಆಗಿದೆ ಅಂದರೆ ನೀ ಏನು ಮಾಡ್ತೀಯಾ, ಒಂದು ಗ್ಲಾಸ್ ನೀರನ್ನು ತಂದು ಕೊಡ್ತೀಯಾ. ಸೊ ಐ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್ಸ್ ಟು ಗ್ರ್ಯಾಂಡ್ ಮದರ್. ಓಕೆ, ನೆಕ್ಸ್ಟ್ ಮೈ ಲೆಗ್ ಈಸ್ ಪೇನಿಂಗ್. ಅಜ್ಜನ ಕಾಲು ನೋಯ್ಲಿಕ್ಕತ್ತವು, ಏನು ಮಾಡ್ತೀಯಾ ಅವಾಗ, ಐ ಮಸಾಜ್ ಮೈ ಗ್ರ್ಯಾಂಡ್ ಫಾದರ್ಸ್ ಫುಟ್. ನನ್ನ ಅಜ್ಜನ ಕಾಲುಗಳನ್ನು ನಾನು ಮಸಾಜ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿನ್ನ ತಂಗಿ ನೆಲಕ್ಕೆ ಬೀಳ್ತಿದ್ದಾಳೆ, ನೀ ಏನು ಮಾಡ್ತೀಯ, ಐ ಹೆಲ್ಪ್ ಮೈ ಸಿಸ್ಟರ್ ಟು ಗೆಟ್ ಅಪ್ ಫ್ರಮ್ ದ ಗ್ರೌಂಡ್. ನೆಲದಿಂದ ಎದ್ದೇಳಲಿಕ್ಕೆ ನಾನು ನನ್ನ ತಂಗಿಗೆ ಸಹಾಯ ಮಾಡ್ತೇನೆ. ನೆಕ್ಸ್ಟ್, ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್. ನೀ ಏನು ಮಾಡ್ತೀಯ ಇಲ್ಲಿ, ನೀನು ಐ ಹೆಲ್ಪ್ ಹಿಮ್ ಟು ಕ್ರಾಸ್ ದ ರೋಡನ್ನು ಕ್ರಾಸ್ ಮಾಡಲಿಕ್ಕೆ ಸಹಾಯ ಮಾಡ್ತೀಯಾ. ಓಕೆ, In last video I have explained about all these pictures in detail. So now it's just I have solved the activities. This is only regarding the activities, that is the question and answers. In activity 5th it's just singing a song is there. In activity 6th, did you enjoy singing the rhyme?
Yes, I enjoyed a lot in singing this rhyme. Second one, when do you enjoy with your family? I enjoy with my family during festivals and also like in outings like that. Do you like spending time with your family during festivals? Yes, I like spending time with my family during festivals. ನೆಕ್ಸ್ಟ್ ಕ್ಯಾನ್ ಯು ಟೆಲ್ ಮಿ ದ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟ್ ಎಟ್ ಹೋಮ್? ನಿಮ್ಮ ಮನೆಯಲ್ಲಿ ಯಾವ ಹಬ್ಬಗಳನ್ನು ಆಚರಿಸ್ತೀರಾ? ದೀಪಾವಳಿ, ದಸರಾ, ಸಂಕ್ರಾಂತಿ, ಯುಗಾದಿ ಆ್ಯಂಡ್ ಮಕ್ಕಳು ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು ಇಲ್ಲಿ. ಶೇರ್ ಸಮಥಿಂಗ್ ಅಬೌಟ್ ಅ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳಬೇಕು. ಹಿಯರ್ ಐ ಹ್ಯಾವ್ ರಿಟರ್ನ್ ಅಬೌಟ್ ದೀಪಾವಳಿ. ಇನ್ ದೀಪಾವಳಿ ವಿ ಟೇಕ್ ಆಯಿಲ್ ಬಾತ್ ಆ್ಯಂಡ್ ವಿಯರ್ ನ್ಯೂ ಕ್ಲೋತ್ಸ್. ವಿ ಪ್ರಿಪೇರ್ ಸ್ವೀಟ್ಸ್. We perform Lakshmi Puja. We burn crackers after puja and arati. Okay, this is regarding the activity 6. And in 7th activity, here you have to just listen to the girls and the boys what they are telling about how they celebrate their festivals in their home. ಅವ್ರ ಮನೇಲಿ ಯಾವ ರೀತಿ ಹಬ್ಬಗಳನ್ನು ಆಚರಿಸ್ತಾರೆ ಅನ್ನೋದನ್ನು ಜಸ್ಟ್ ಇಲ್ಲಿ ನೀವು ಕೇಳಬೇಕು. ಆ್ಯಂಡ್ ದಿಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ. Activity 4. Look at the pictures given and name the festivals. See here, this is Ganesha Chaturthi. This one is Ramzan. Ramzan is also called as Ramadan Eid. This is Christmas. This one is Guru Nanak Jayanti. This is Dasara. This is Mahavira Jayanti. This is Naga Panchami. This is Buddha Purnima. Okay. In our in 9th activity, which festivals do you celebrate at school? ನಮ್ಮ ಶಾಲೆಯಲ್ಲಿ ಯಾವ್ಯಾವ ಹಬ್ಬಗಳನ್ನು ನಾವು ಆಚರಿಸ್ತೀವಿ? See here, in our school we celebrate Republic Day, Independence Day, Gandhi Jayanti, Children's Day, etc. Like that. Share with your friends which school festival you like to most and why. ನಿನಗೆ ಶಾಲೆಯಲ್ಲಿ ಆಚರಿಸ್ತಕ್ಕಂಥ ಯಾವ ಹಬ್ಬ ತುಂಬ ಇಷ್ಟ ನೋಡೋಣ. ಐ ಲೈಕ್ ಟು ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ದ ಮೋಸ್ಟ್ ಬಿಕಾಸ್ ಆನ್ ದ್ಯಾಟ್ ಡೇ ವಿ ಡೆಕೋರೇಟ್ ಅವರ್ ಸ್ಕೂಲ್ ಆ್ಯಂಡ್ ವಿ ವಿಯರ್ ನ್ಯೂ ಯೂನಿಫಾರ್ಮ್ಸ್ ಆ್ಯಂಡ್ ಪರ್ಫಾರ್ಮ್ ಫ್ಲಾಗ್ ಹಾಯ್ಸ್ಟಿಂಗ್ ಆ್ಯಂಡ್ ಆಲ್ಸೋ ವಿ ಪರ್ಫಾರ್ಮ್ ವೇರಿಯಸ್ ಡ್ಯಾನ್ಸಸ್. ಇನ್ನೂ ಜಾಸ್ತಿ ಬರಿಬೋದು ನೀವು. ಲೈಕ್ ಅವರ್ ಪೇರೆಂಟ್ಸ್ ಕಮ್ ಟು ವಾಚ್ ಅವರ್ ಡ್ಯಾನ್ಸಸ್ ಆ್ಯಂಡ್ they are very happy and we receive various prizes and we perform the speech on that Republic Day like that. ಇನ್ನೂ ಸಾಕಷ್ಟನ್ನು ಹೇಳ್ಬೋದು. ನೆಕ್ಸ್ಟ್ ಇಲ್ಲೊಂದು ಗ್ರೂಪ್ ಆ್ಯಕ್ಟಿವಿಟಿ ಐತಿ. ಏನಪ್ಪ ಅಂತಂದ್ರೆ ಇಲ್ಲೇನು ಡಿವೈಡ್ ದ ಕ್ಲಾಸ್ ಇಂಟು 3. ಇದನ್ನು ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲೇನಪ್ಪ ಅಂತಂದರೆ ನೀವು ಫೆಸ್ಟಿವಲ್ದೊಂದು ಪಿಕ್ಚರನ್ನು ಪೋಸ್ಟ್ ಮಾಡಬೇಕು. ಓಕೆನಾ? ಇಲ್ಲ, ಚಿತ್ರ ಬಿಡಿಸ್ಬೇಕು, ಆಮೇಲೆ ಕಲರ್ ಹಾಕಬೇಕು. ಇಲ್ಲಿ ಪಿಕ್ಚರ್ ಪೋಸ್ಟ್ ಮಾಡೋದಿದೆ ನೋಡಿರಿ. ಒಂದು ಪೋಸ್ಟರನ್ನು ಪಿಕ್ಚರನ್ನು ತೊಗೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ಯಾವುದಿದಳು ಆ್ಯಕ್ಟಿವಿಟಿ 12 ಒಳಗೆ. ಸಿ ಹಿಯರ್ ದೇರ್ ಆರ್ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ಇನ್ ದಿಸ್ ಆ್ಯಕ್ಟಿವಿಟಿ 10. ವಾಟ್ ಫಂಕ್ಷನ್ಸ್ ಯು ಹ್ಯಾವ್ ಸೆಲೆಬ್ರೇಟೆಡ್ ಎಟ್ ಯುವರ್ ಹೋಮ್ ಆರ್ ಕಮ್ಯುನಿಟಿ? In my home we celebrated my uncle's marriage, my birthday. ಎಸ್, ನಮ್ಮ ಮನೆಯಲ್ಲಿ ನಾವು ನಮ್ಮ ಚಿಕ್ಕಪ್ಪನ ಮದುವೆಯನ್ನು ಮತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್? ಆನ್ ಮೈ ಬರ್ತ್ಡೇ ಐ ಕಟ್ ದ ಕೇಕ್ ಆ್ಯಂಡ್ ದೇರ್ ಈಸ್ ಎ ಬಿಗ್ ಪಾರ್ಟಿ ಇನ್ ಅವರ್ ಹೌಸ್. ವಿ ಸಿಂಗ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ಹ್ಯಾವ್ ಲಾಟ್ಸ್ ಆಫ್ ಫನ್ ವಿತ್ ಮೈ ಫ್ರೆಂಡ್ಸ್. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ ಆ್ಯಕ್ಟಿವಿಟಿ 10. In activity 11, just there is a song is there and it's there in Kannada. You have to sing and enjoy it. Okay. In activity 12, here you have to paste just a photograph of any festival in your home that you can celebrate in your home. Here worksheet 1. In this worksheet just you have to write your family members. Here I have written some family members like Narendra and Lakshmi Bai. These are husband and wife, and Suman is their daughter, and here Kallappa and Geeta are the Kallappa and
and Geeta are the husband and wife, and their kids are Sanvi and Pinky. And here Narendra, Pinky, and they have another child, that is Karthik, Revanna and Shamla. These are husband and wife, and they have two kids, that is the Dhruv and Dharm. Okay, this is regarding some ಯಾವುದೋ ಒಂದು ಫ್ಯಾಮಿಲಿ ಬಗ್ಗೆ ಇಲ್ಲಿ ನಾನು ಬರ್ತಿದ್ದೀನಿ. ಓಕೆ, ಇನ್ ವರ್ಕ್ಶೀಟ್ಸ್ ಸೆಕೆಂಡ್ ವರ್ಕ್ಶೀಟ್ ಒಳಗೆ ಏನು ಮಾಡ್ಬೇಕು ನೀವು? ಡ್ರಾ ಲೈನ್ಸ್ ಫ್ರಮ್ ದ ಪಿಕ್ಚರ್ ಆಫ್ ದ ಹೌಸ್ ಟು ದ ಪೀಪಲ್ ಹೂ ಲಿವ್ ಎಟ್ ಯುವರ್ ಹೋಮ್. ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಗ್ರ್ಯಾಂಡ್ ಮದರ್ ಲಿವ್ಸ್ ವಿತ್ ಯು, ಡ್ರಾ ಎ ಲೈನ್ ಬಿಟ್ವೀನ್ ದ ಪಿಕ್ಚರ್ ಆಫ್ ಹೌಸ್ ಆ್ಯಂಡ್ ದ ಪಿಕ್ಚರ್ ಆಫ್ ದ ಗ್ರ್ಯಾಂಡ್ ಫಾದರ್. ಇಲ್ಲಿ ಏನಪ್ಪ ಅಂತಂದರೆ, ಎಲ್ಲರ ಮನೆಯಲ್ಲೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರಲ್ಲ. ಯಾರ ಮನೆಯಲ್ಲಿ ಯಾರ್ಯಾರು ಇರ್ತಾರಲ್ಲ ಅವರನ್ನು ತೆಗೆದುಕೊಂಡು ಬಂದು ನಮ್ಮ ಮನೆಗೆ ಜೋಡಿಸ್ಬೇಕು. ನಿಮ್ಮ ಮನೆಯಲ್ಲಿ ಅಜ್ಜ ಇದ್ದಾರಾ, ತಂದೆ ತಾಯಿ ಅಂತೂ ಇದೇ ಇರ್ತಾರೆ, ತಂದೆಯನ್ನು ಮನೆಗೆ ತಂದು ಜೋಡಿಸ್ರಿ, ತಾಯಿಯನ್ನು ಜೋಡಿಸ್ರಿ, ಅಜ್ಜ ಇದ್ದರೆ ಅಜ್ಜನ, ಅಜ್ಜಿ ಇದ್ದರೆ ಅಜ್ಜಿನೇ, ತಮ್ಮ ಇದ್ದರೆ ತಂಗಿ ಇದ್ದರೆ, ಲೈಕ್ ದಿಸ್. Okay, this is regarding the worksheet 2, and here are the fill in the blanks regarding this picture. This is my family. He is my father. She is my mother. Like this only you can write it. He is my grandfather. He is my grandmother. Like that. And let's move to the worksheet 3. Complete the ಕ್ರಾಸ್ವರ್ಡ್ ಪಜಲ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ಸ್ ಗಿವನ್. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅದರದನ್ನು ನೀವು ಲೈಕ್ ಆ ಹಬ್ಬದ ಸ್ಪೆಲ್ಲಿಂಗಲ್ಲಿ ಕೆಲವೊಂದು ಲೆಟರ್ಸ್ಗಳನ್ನು ಮಿಸ್ ಆಗಿದ್ದವು. ಹಿಯರ್ ಐ ಹ್ಯಾವ್ ಫೀಲ್ ದಟ್ ದಿಸ್ ಒನ್ ಈಸ್ ಕ್ರಿಸ್ಮಸ್, ದಿಸ್ ಒನ್ ಈಸ್ ದಿವಾಲಿ, ಆ್ಯಂಡ್ ದಿಸ್ ಒನ್ ಈಸ್ ಈದ್ ಉಲ್ ಫರ್ತ್, ಆ್ಯಂಡ್ ದಿಸ್ ಒನ್ ಈಸ್ ದಸರಾ, ಆ್ಯಂಡ್ ಹಿಯರ್ ದಿಸ್ ಈಸ್ ಮ್ಯಾರೇಜ್. Okay, this completes your worksheet number 3. And here worksheet number 4 is there. Syed is unable to walk properly. He has just come to your school. Draw a picture to show how will you help Syed in the class or the school. ಸೈಯದ್ ಒಬ್ಬ ಏನಪ್ಪ ಅಂತಂದ್ರೆ ಕಾಲುಗಳನ್ನು ಇರಲಾರಂಥ ಹುಡುಗ. ಆತ ನಿಮ್ಮ ಸ್ಕೂಲಿಗೆ ಬಂದರೆ ಅವನಿಗೆ ನೀವು ಯಾವ ರೀತಿ ಸಹಾಯ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇಲ್ಲೊಂದು ನೀವು ಚಿತ್ರವನ್ನು ಬಿಡಿಸ್ಬೇಕು. ಓಕೆನಾ? ದಿಸ್ is about the worksheet number 4. Okay, this completes all the activities of the first chapter, that is first lesson, My Happy Family of second standard EVS. Okay, thank you. Namaste. Bye.